Hello everyone, I am Santosh. Today we are in the next class of data structures. Already we are learning pointers. Pointers nalli one of the most important point is we are learning about null pointers. Null pointers. Already you know that what is pointer? Pointer is a variable which holds the address of another variable. ಪಾಯಿಂಟರ್ ನಲ್ಲಿ ನಾವು ಏನ್ ಸ್ಟೋರ್ ಮಾಡ್ತೀವಿ, ಬೇರೆ ಯಾವುದೋ ವೇರಿಯೇಬಲ್ ಅಡ್ರೆಸ್ ಅನ್ನ ಪಾಯಿಂಟರ್ ನಲ್ಲಿ ಸ್ಟೋರ್ ಮಾಡ್ತೀವಿ. ನಾವು ವಿಲ್ ಸಿ ವಾಟ್ ಈಸ್ ನಲ್ ಪಾಯಿಂಟರ್ ಅಂಡ್ ವಾಟ್ ಆರ್ ದಿ ಯೂಸಸ್ ಆಫ್ ಇಟ್, ವೈ ವಿ ನೀಡ್ ನಲ್ ಪಾಯಿಂಟರ್ಸ್. ಎ ನಲ್ ಪಾಯಿಂಟರ್ ಈಸ್ ಎ ಪಾಯಿಂಟರ್ that does not point to any valid memory location. ನಲ್ ಪಾಯಿಂಟರ್ ಅಂದ್ರೆ ಅದು ಒಂದು ಟೈಪ್ ಆಫ್ ಪಾಯಿಂಟರ್ that will not point to or that will not store address of any other variable. ಅದರೊಳಗಡೆ ಯಾವುದೇ ವೇರಿಯೇಬಲ್ ಅಡ್ರೆಸ್ ಸ್ಟೋರ್ ಇರೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಕ್ರಿಯೇಟ್ ಎ ಪಾಯಿಂಟರ್, ನೀವು ಪಾಯಿಂಟರ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ತಿಳ್ಕೊರಿ. ಅದರಲ್ಲಿ ಯಾವುದೋ ಒಂದು ವೇರಿಯೇಬಲ್ ಅಡ್ರೆಸ್ ನೀವು ಸ್ಟೋರ್ ಮಾಡಿಲ್ಲ ಅಂದ್ರೆ ಅದರಲ್ಲಿ ಏನಿರುತ್ತೆ, ಗಾರ್ಬೇಜ್ ವ್ಯಾಲ್ಯೂ. ಆ ಗಾರ್ಬೇಜ್ ವ್ಯಾಲ್ಯೂ ಅನ್ನು ಅವಾಯ್ಡ್ ಮಾಡಕ್ಕೆ null pointers are necessary. Okay, we will write the definition. A null pointer is a pointer, or it is one type of pointer that does not point to any valid memory location. Any valid memory location. Okay, it is a special type of pointer used to indicate that it is not intended to point to an accessible memory location. Using a null pointer is essential for error handling. How error handling can be done using null pointer anta nodona. Null pointer use ಮಾಡಿ error handling ಮಾಡಬಹುದು ಅಂತ ಹೇಳ್ತಾರೆ. For example, let us see, if you have created a pointer like this, but ನೀವು ಪಾಯಿಂಟರ್ ಕ್ರಿಯೇಟ್ ಮಾಡಿದ್ರಿ, ಅದರೊಳಗೆ ಯಾವುದೋ ಒಂದು ವೇರಿಯೇಬಲ್ ಅಡ್ರೆಸ್ ಅನ್ನ ಸ್ಟೋರ್ ಮಾಡಲಿಲ್ಲ ಅಂದ್ರೆ what will happen? You have created a pointer but you have not assigned any value. ಇದಕ್ಕೆ ಯಾವುದೋ ಒಂದು ಎನಿ ವ್ಯಾಲ್ಯೂ ಅನ್ನ ನೀವು ಅಸೈನ್ ಮಾಡಿಲ್ಲ ಅಥವಾ ಇದ್ರೊಳಗಡೆ ಯಾವುದೇ ಅಡ್ರೆಸ್ ಅನ್ನ ಸ್ಟೋರ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಪಾಯಿಂಟ್ ಟು ಗಾರ್ಬೇಜ್, ಅನ್ವಾಂಟೆಡ್ ಏರಿಯಾ. ದಟ್ಸ್ ವೈ ಇಟ್ ಈಸ್ ನೆಸೆಸರಿ ಟು ಯೂಸ್ ನಲ್ ಪಾಯಿಂಟರ್. ನಲ್ ಪಾಯಿಂಟರ್ ಅನ್ನ ಇಲ್ಲಿ ಯೂಸ್ ಮಾಡೋದು ವೆರಿ ಮಚ್ ನೆಸೆಸರಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನೀವೊಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೀರಿ ಅಂತ ತಿಳ್ಕೊಡ್ರಿ, ಅಥವಾ ಒಂದು ಪರ್ಸ್ ಪರ್ಚೇಸ್ ಮಾಡಿದ್ದೀರಿ ಅಥವಾ ಬ್ಯಾಗ್ ಪರ್ಚೇಸ್ ಮಾಡಿದ್ದೀರಿ ಅಂದ್ರೆ ಅದು ಖಾಲಿ ಇದ್ರೆ ಏನಾಗುತ್ತೆ, ಅದರೊಳಗಡೆ ಡಸ್ಟ್ ಕೂಡೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ವಾಟ್ ಗಾರ್ಬೇಜ್. ಬಟ್ ಅದರಲ್ಲಿ ನೀವು ಪರ್ಚೇಸ್ ಮಾಡೋವರೆಗೂ ಅಂಗಡಿಯವ್ರು ಏನ್ ಮಾಡಿರ್ತಾರೆ, ಅದರೊಳಗಡೆ ಸ್ಪಂಜ್ ಹಾಕಿಟ್ಟಿರ್ತಾರೆ ಅಥವಾ ಪೇಪರ್ ಹಾಕಿಟ್ಟಿರ್ತಾರೆ. ವಾಟ್ ಈಸ್ ದಟ್? ಇಟ್ ಈಸ್ ಲೈಕ್ ನಲ್ which avoids that garbage value. ಅದು ಗಾರ್ಬೇಜ್ ವ್ಯಾಲ್ಯೂ ಅನ್ನ ಅವಾಯ್ಡ್ ಮಾಡುತ್ತೆ. ದಟ್ ಈಸ್ ವಾಟ್ ನಲ್ is. It is very essential to handle the errors. For example, how we can write this? Int star ptr is equal to null, or you can use 0 instead. ಇದ್ರು or ನೀವು ಈ ತರ ಕೂಡ ಬರಿಬಹುದು. int star ptr is equal to 0 means it is not pointing to any location. ಅದು ಯಾವುದೇ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಾ ಇಲ್ಲ, ಮೀನ್ಸ್ ಅದರಲ್ಲಿ ಯಾವುದೇ ಒಂದು ವೇರಿಯೇಬಲ್ ಅಡ್ರೆಸ್ ಸ್ಟೋರ್ ಇಲ್ಲ ಅಂತ ಡಿಕ್ಲೇರ್ ಮಾಡಿದ ಹಾಗಾಗುತ್ತೆ. ಓಕೆ, ಅಂಡ್ ಯು ಕೆನಾಟ್ ಡಿರೆಫರೆನ್ಸ್ ಎ ನಲ್ ಪಾಯಿಂಟರ್.
ನಲ್ ಪಾಯಿಂಟರ್ನ ನೀವು ಡಿರೆಫರೆನ್ಸ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಡಿರೆಫರೆನ್ಸ್ ಅಂದ್ರೆ ಏನು? ಆ ಪಾಯಿಂಟರ್ ಅಲ್ಲಿ ಯಾವ್ದರ ಅಡ್ರೆಸ್ ಇದೆಯೋ ಅದರೊಳಗೆ ಯಾವ ವ್ಯಾಲ್ಯೂ ಇದೆ ಅಂತ ನೀವು ಎಕ್ಸೆಸ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಪಾಯಿಂಟಿಂಗ್ ಟು ಎನಿಥಿಂಗ್. ಇಟ್ ಈಸ್ ನಲ್ ಮೀನ್ಸ್ ಇಟ್ ಈಸ್ ನಾಟ್ ಪಾಯಿಂಟಿಂಗ್ ಟು ಎನಿಥಿಂಗ್ ಅಂಡ್ ಇಟ್ ಈಸ್ ಜಸ್ಟ್ ಇಟ್ ಪಾಯಿಂಟ್ಸ್ ಟು ನಥಿಂಗ್. ನಾವೇನಂತೀವಿ? ಇಟ್ ಪಾಯಿಂಟ್ಸ್ ಟು ನಥಿಂಗ್. ಇಫ್ ವಿ ಡು ನಾಟ್ ಹ್ಯಾವ್ ಎನಿ ಅಡ್ರೆಸ್ which is to be assigned to the pointer, then it is known as a null pointer. ನಾವು ಯಾವುದೇ ಅಡ್ರೆಸ್ ಅನ್ನ ಅದರಲ್ಲಿ ಸ್ಟೋರ್ ಮಾಡ್ತಾ ಇಲ್ಲ, ಅದನ್ನ ಹಾಗೆ ಬಿಟ್ರೆ that will become garbage. That's why we are storing null. And you cannot dereference a null pointer as it does not point to any valid address and you cannot access it. ಫಾರ್ ಎಕ್ಸಾಂಪಲ್ ನಾನು ಮತ್ತೊಮ್ಮೆ ತೋರಿಸ್ತೀನಿ ವಾಟ್ ಈಸ್ ಡಿರೆಫರೆನ್ಸಿಂಗ್. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಎ ಪಾಯಿಂಟರ್ ವೇರಿಯೇಬಲ್, ಇಫ್ ವಿ ಹ್ಯಾವ್ ಎ ನಾರ್ಮಲ್ ವೇರಿಯೇಬಲ್ ಲೈಕ್ ದಿಸ್ ಅಂಡ್ ಅಡ್ರೆಸ್ ಆಫ್ ದಿಸ್ ಇಸ್ 1000 ಅಂತ ತಿಳ್ಕೊರಿ. ಪಿ ನಲ್ಲಿ ಎದು ಅಡ್ರೆಸ್ ಅನ್ನ ಸ್ಟೋರ್ ಮಾಡಿದೀವಿ, ಎ ನಲ್ಲಿ 50 ಅಂತ ವ್ಯಾಲ್ಯೂ ಇದೆ ಅಂತ ತಿಳ್ಕೊಡಿ. ಓಕೆ, ಇಟ್ ಈಸ್ ಪಾಯಿಂಟಿಂಗ್ ಟು ಪಿ ಈಸ್ ಪಾಯಿಂಟಿಂಗ್ ಟು ಎ. ವಾಟ್ ಈಸ್ ಡಿರೆಫರೆನ್ಸಿಂಗ್? ಡಿರೆಫರೆನ್ಸಿಂಗ್ ಅಂದ್ರೆ ಏನು? ಈ ಪಾಯಿಂಟರ್ ಯೂಸ್ ಮಾಡಿ ಎ ನಲ್ಲಿ ಯಾವ ವ್ಯಾಲ್ಯೂ ಇದೆಯೋ ಅದನ್ನ ಎಕ್ಸೆಸ್ ಮಾಡ್ಕೊಳ್ಳೋದು. ಹೌ ಟು ಡಿರೆಫರೆನ್ಸ್ ಈಸ್ ಸ್ಟಾರ್ ಪಿ ಯೂಸ್ ಮಾಡಿಬಿಟ್ರೆ ವ್ಯಾಲ್ಯೂ ಆಟ್ ಆಪರೇಟರ್, ಈ ಪಿ ನಲ್ಲಿ ಯಾವ್ದು ಅಡ್ರೆಸ್ ಇದೆಯೋ ಅದರೊಳಗಿರೋ ವ್ಯಾಲ್ಯೂ ಅದೇನು 50. ಈ ತರ ನೀವು ಡಿರೆಫರೆನ್ಸ್ ಮಾಡ್ಬೋದು, ಮೀನ್ಸ್ ಅದರೊಳಗಿರೋ ವ್ಯಾಲ್ಯೂನ ಎಕ್ಸೆಸ್ ಮಾಡ್ಬೋದು. ಬಟ್ ನಲ್ ಪಾಯಿಂಟರ್ ಅಲ್ಲಿ ನೀವು ಡಿರೆಫರೆನ್ಸ್ ಮಾಡಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಅದು ಯಾವುದೇ ಒಂದು ವ್ಯಾಲಿಡ್ ಅಡ್ರೆಸ್ಗೆ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ತಾ ಇಲ್ಲ. ಓಕೆ, ಅಕಸ್ಮಾತ್ ನೀವು ನಲ್ ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಅದು ಯಾವುದೋ ಒಂದು ಗಾರ್ಬೇಜ್ಗೆ ಪಾಯಿಂಟ್ ಮಾಡ್ತಾ ಇತ್ತು, ಅವಾಗ ನೀವು ಡಿರೆಫರೆನ್ಸ್ ಮಾಡಕ್ ಹೋಗಿದ್ರೆ, ಅವಾಗ ನೀವು ಡಿರೆಫರೆನ್ಸ್ ಮಾಡಕ್ ಟ್ರೈ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್? ದಟ್ ಶೋಸ್ ಅಗೇನ್ ಎರರ್. ಇಟ್ ಗಿವ್ಸ್ ಅನ್ನೋನ್ ವ್ಯಾಲ್ಯೂ. ದಟ್ಸ್ ವೈ ಟು ಅವಾಯ್ಡ್ ಇಟ್ we are going for null pointers. ಅರ್ಥ ಆಯ್ತಾ? What are the uses of null pointers? To initialize a pointer variable when that pointer variable has not been assigned any valid memory address yet. ಅಂದ್ರೆ ಇಲ್ಲಿವರೆಗೂ ಯಾವ ಅಡ್ರೆಸ್ ಅನ್ನು ನೀವು ಸ್ಟೋರ್ ಮಾಡಿರ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ನೀವು ಏನ್ ಮಾಡ್ಬೋದು? ಅದರಲ್ಲಿ ನಲ್ ಸ್ಟೋರ್ ಮಾಡಿ ಇಡ್ಬೋದು. If you want to use later, you can use it. Otherwise, store null. And another use is to check for a null pointer. ನೀವು ಮೊದಲೇ ಅದು ನಲ್ ಹೌದು ಅಲ್ಲೋ ಅಂತ ಚೆಕ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ತದೆ ವೆದರ್ ಅದನ್ನ ನೀವು ಅದರೊಳಗಿರೋ ವ್ಯಾಲ್ಯೂ ಎಕ್ಸೆಸ್ ಮಾಡ್ಬೋದೋ ಬೇಡ. ಗಾಟ್ ಇಟ್? ಇಫ್ ಇಟ್ ಈಸ್ ನಲ್, ಡೋಂಟ್ ಟ್ರೈ ಟು ಎಕ್ಸೆಸ್ ಬಿಕಾಸ್ ಇಟ್ ಈಸ್ ನಾಟ್ ಪಾಯಿಂಟಿಂಗ್ ಟು ಎನಿ ಮೆಮರಿ address or any variable. If it is not null, try to access. This is what one of the use. Okay, we can perform error handling by this. Error handling ಮೊದಲೇ ನೀವು ಚೆಕ್ ಮಾಡಿ ಆಮೇಲೆ ಡಿರೆಫರೆನ್ಸ್ ಮಾಡಕ್ಕೆ ಟ್ರೈ ಮಾಡಿ. ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ರೆ ಡೋಂಟ್ ಡಿರೆಫರೆನ್ಸ್ ಇಟ್. ಅಂಡ್ null indicates it is not pointing to anywhere. null pointer points to nothing. Got it? ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ whenever we are creating the array dynamic arrays, ಅವಾಗ ನಾವು ಮೊದಲು null ಇದೇನೋ ಇಲ್ಲೋ ಚೆಕ್ ಮಾಡ್ತೀವಿ. null indicates what? There is nothing. It is not pointing to anywhere. If it is null, there is no space. If it is not null, you can create. Okay? ಅರ್ಥ ಆಯ್ತಾ? If you have any doubt, type it in comments. Thank you.